च भगवत्कार्य साधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः लक्ष्मीपदेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये सन्निकर्षः प्रत्यक्षं ಹಾಗೆ ಅಂತ ನಾನು ಪ್ರತ್ಯಕ್ಷಂ ಕರಣವಿಶೇಷಃ ಹಾಗೆ ಅಂತ ಪ್ರತ್ಯಕ್ಷ ಅದು ಕರ್ಣವಿಶೇಷ ಹಾಗೆ ಅಂತ ನೈಯಾಯಿಕರ ಒಂದು ಚಿಂತನೆ. ಅದು ಅದು ಹೇಗೆ ಅದು ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ನೀವು ಹೇಗೆ ಹೇಳ್ತೀರಿ ಹಾಗೆ ಅಂತ ಅದರ ಮೇಲೆ ಒಂದು ವಿಚಾರ. ಇಲ್ಲಿ ಕರ್ಣ ವಿಶೇಷ ಅಂದ್ರೆ ಏನರ್ಥ? ಪ್ರತ್ಯಕ್ಷಂ ಕರ್ಣ ವಿಶೇಷ. ಕರ್ಣ ಅಂದ್ರೆ ಸಾಧನ ಮಾಡೋದು ಅಂತ ಅರ್ಥ. ಅದೊಂದು ಸಾಧನ ವಿಶೇಷ ಅಷ್ಟೇ ಅದು. ಉದಾಹರಣೆಗೆ ಕಣ್ಣಿನಿಂದ ರೂಪದ ಜ್ಞಾನ ಬರ್ತದೆ. ರೂಪದ ಜ್ಞಾನವನ್ನ ಸಾಧನ ಮಾಡತಕ್ಕ ಇಂದ್ರಿಯ ಅದು ಪ್ರತ್ಯಕ್ಷ ಅಂತ. ಈ ರೀತಿಯಾಗಿ ಕರ್ಣ ವಿಶೇಷ. ಉದಾಹರಣೆಗೆ ಕಾವೇರಿ ಹಾಗೆ ಅಂದ್ರೆ ಏನರ್ಥ? ಅದೊಂದು ನದಿ ವಿಶೇಷ ಅಂತ ಅರ್ಥ. ಅನೇಕ ನದಿಗಳಿದೆ, ಅದರಲ್ಲಿ ಒಂದು ಕಾವೇರಿ ಹಾಗೆ ಅಂತ. ಕಾವೇರಿ ಅಂದ್ರೆ ಏನು? ನದಿ ವಿಶೇಷ ಹಾಗೆ ಅಂತ. ಆಮ್ರ ಆಮ್ರ ಅಂತ ಒಂದು ಮರ, ಮಾವಿನ ಮರಕ್ಕೆ ಆಮ್ರ ಮರ, ಆಮ್ರ ವೃಕ್ಷ ಅಂತ. ಅದೇನದು? ವೃಕ್ಷ ವಿಶೇಷ ಅಂತ ಕರಿತೀವಿ. ವೃಕ್ಷ ವಿಶೇಷ ಅಂದ್ರೆ ಅದೊಂದು ಟೈಪ್ ಆಫ್ ಮರ ಹಾಗೆ ಅಂತ ಅಷ್ಟೇ ಅರ್ಥ. ಅನೇಕ ಮರಗಳಿದೆ, ಅದರಲ್ಲಿ ಒಂದು ಆಮ್ರ ಮರ ಅಂತ. ಅದೇ ತರ ಅನೇಕ ಕರ್ಣಗಳಿದೆ, ಕಣ್ಣು ಕಿವಿ ಮೂಗು ಹಾಗೆ ಅಂತ. ಕರ್ಣ ವಿಶೇಷ ಅಂದ್ರೆ ಅನೇಕ ಕರ್ಣಗಳಿದೆ, ಅದರಲ್ಲಿ ಒಂದು ಪ್ರತ್ಯಕ್ಷ ಹಾಗೆ ಅಂತ ನೈಯಾಯಿಕರ ಮತ. ಆ ಅದು ಕರ್ಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಇರಬೇಕು. ಆದರೆ ನೀವು ಆ ಇಂದ್ರಿಯವನ್ನ ನಿರ್ದೋಷ ಇಂದ್ರಿಯಾರ್ಥ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಹೇಳಿದ್ರೆ ಅದೊಂದು ಕರ್ಣ ವಿಶೇಷ, ಅಲ್ಲಿ ಅವಾಂತರ ವ್ಯಾಪಾರವೇ ಇಲ್ಲಲ್ಲ ಹಾಗೆ ಅಂತ ಒಂದು ಪ್ರಶ್ನೆ. ಅವರ ಆಕ್ಷೇಪ ಅದು. ಅದೇನದು ಅವಾಂತರ ವ್ಯಾಪಾರ ಹಾಗೆ ಅಂದ್ರೆ ಏನು ಹಾಗೆ ಅಂತ ಅದರ ಬಗ್ಗೆ ಸ್ವಲ್ಪ ತಿಳಿಬೇಕು. ಕರಣಂ ನಾಮ ಕಿಂ? ಕರಣ ಅಂದ್ರೆ ಏನು ಹಾಗೆ ಅಂದ್ರೆ ಅವಾಂತರ ವ್ಯಾಪಾರವಾನ್ ಅಸಾಧಾರಣ ಕಾರಣಂ ಕರಣಂ ಹಾಗೆ ಅಂತ. ಅವಾಂತರ ವ್ಯಾಪಾರ ಅಂದ್ರೆ ಮುಖ್ಯ ವ್ಯಾಪಾರ, ಒಂದು ಸಪ್ಲಿಮೆಂಟರಿ ಆಕ್ಷನ್ ಅಂತ ಹೇಳ್ತಾರೆ ನೋಡಿ, ಆ ತರ ಇದು. ಪ್ರೈಮರಿ ಆಕ್ಷನ್ ಸಪ್ಲಿಮೆಂಟರಿ ಆಕ್ಷನ್ ಹೇಳಿದಂಗೆ ಅವಾಂತರ ವ್ಯಾಪಾರದಿಂದ ಸಹಿತವಾಗಿ ಯಾವುದು ಅಸಾಧಾರಣ ಕಾರಣ. ಸಾಧಾರಣ ಕಾರಣ ಅಂದ್ರೆ ಆ 10ರಲ್ಲಿ 11 ಅಂತ ಸಾಧಾರಣ ಕಾರಣ. ಅಸಾಧಾರಣ ಕಾರಣ ಅಂದ್ರೆ ಇದಿಲ್ಲದೆ ಆಗೋದೇ ಇಲ್ಲ. ಅಂತಹ ಕಾರಣವನ್ನ ಕರಣ ಅಂತ ಕರಿತೀವಿ. ಅಸಾಧಾರಣ ಕಾರಣಂ ಕರಣಂ ಹಾಗೆ ಅಂತ. ಇದರ ಮೇಲೆ ಸಾಧಾರಣ ಅಂದ್ರೆ ಅದೇ ಕಾಮನ್ ಅಂತ ಅರ್ಥ. ಅಸಾಧಾರಣ ಅಂದ್ರೆ ಸ್ಪೆಷಲ್ ಪೆಕ್ಯುಲಿಯರ್ ಅಂತ. ಪೆಕ್ಯುಲಿಯರ್ ಕಾರಣ ಅಂದ್ರೆ ಏನರ್ಥ? ಅದಿದ್ರೆ ಕೆಲಸ ಆಗ್ತದೆ, ಅದಿಲ್ಲದಿದ್ರೆ ಕೆಲಸ ಆಗೋದಿಲ್ಲ ಹಾಗೆ. ಈ ರೀತಿಯಾಗಿ ಆ ಅವಾಂತರ ವ್ಯಾಪಾರವಾನ್ ಹಾಗೆ ಅಂತ ಹೇಳಿದಾರಲ್ವಾ. ಅವಾಂತರ ವ್ಯಾಪಾರ ಅಂದ್ರೆ ಏನು ಹಾಗೆ ಅಂತ ಮತ್ತೊಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವಂ ಅವಾಂತರ ವ್ಯಾಪಾರ ಹಾಗೆ ಅಂತ ಅದರ ಲಕ್ಷಣವನ್ನ ಹೇಳಿದ್ದಾರೆ. ಅವಾಂತರ ವ್ಯಾಪಾರ ಅಂದ್ರೆ ಏನು? ತಜ್ಜನ್ಯತ್ವೇ ಸತಿ, ಅದರಿಂದ ಹುಟ್ಟಬೇಕು. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವ, ಅದರಿಂದ ಯಾವುದು ಹುಟ್ಟಿದೆಯೋ ಅದಕ್ಕೆ ಜನಕ ಆಗಬೇಕು, ಅದನ್ನು ಹುಟ್ಟಿಸಬೇಕು ಹಾಗೆ ಅಂತ. ಅದರಿಂದ ಹುಟ್ಲಿಕ್ಕೆ ಯೋಗ್ಯವಾದದ್ದನ್ನ ಯಾವುದು ಹುಟ್ಟಿತ್ತೋ ಆ ಹುಟ್ಟಿದ್ರಿಂದ ಆ ಹುಟ್ಟಿ ಇನ್ನೊಂದಕ್ಕೆ ಜನಕ ಆಗಬೇಕು ಹಾಗೆ ಅಂತ. ಯಾವುದು ಹುಟ್ಟುತ್ತದೋ ಅದನ್ನ ಅವಾಂತರ ವ್ಯಾಪಾರ ಕರೀತಾರೆ. ಸ್ವಲ್ಪ ಟೆಕ್ನಿಕಲ್ ಟರ್ಮ್ ಇದು, ಅರ್ಥ ಮಾಡ್ಕೊಳ್ಳೋದು ಚೂರು ಕಷ್ಟ ಆಗ್ಬೋದು. ಅವಾಂತರ ವ್ಯಾಪಾರ ಅಂದ್ರೆ ಏನು? ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವಂ ಹಾಗೆ ಅಂತ. ಒಂದು ಉದಾಹರಣೆ ನೋಡ್ರೆ ಗೊತ್ತಾಗ್ತದೆ ನೋಡಿ. ಯಥಾ ಹಾ ಪರಶುಜನ್ಯ ದಾರು ಸಂಯೋಗ. ಈಗ ಒಂದು ಕೋಡಲಿ ಇದೆ, ಕೋಡಲಿಯಿಂದ ಮರವನ್ನ ಕಟ್ ಮಾಡಬೇಕು. ಏನ್ ಮಾಡ್ತಾನೆ? ಕೋಡಲಿಯನ್ನ ಮೇಲಕ್ಕೆ ಎತ್ತಾನೆ, ಆ ದಾರು ಕಟ್ಟಿಗೆ ಮೇಲೆ ಸಂಯೋಗ ಆಗ್ತದೆ. ಈ ರೀತಿಯಾಗಿ ಪರಶುವಿನಿಂದ ಏನ್ ಹುಟ್ಟಿತ್ತು? ಪರಶುವಿನಿಂದ ದಾರು ಸಂಯೋಗ ಹುಟ್ಟಿತ್ತು. ದಾರು ಅಂದ್ರೆ ಕಟ್ಟಿಗೆ ಮರ, ಅದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಅನ್ನ ಪಡೆಯಿತು ಅಂತ ಅರ್ಥ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಯಥಾ
ಚಿದಾಕರಣಸ್ಯ, ಚಿದಾ ಅಂದ್ರೆ ಕಟ್ ಮಾಡೋದು, ಅದೇ ಒಂದು ಕರಣ. ಚಿದಾಕರಣಸ್ಯ, ಚಿದ ಅಂದ್ರೆ ಕಟ್ ಮಾಡೋದು, ಆ ಒಂದು ಕರಣಕ್ಕೆ ಪರಶೋಹೋ ದಾರು ಸಂಯೋಗ ಅವಾಂತರ ವ್ಯಾಪಾರ. ಕೋಡಲಿಯ ಆ ದಾರು ಸಂಯೋಗ ಅಂತ ಏನಿದೆ ಅದನ್ನ ಅವಾಂತರ ವ್ಯಾಪಾರ ಅಂತ ಕರೀತಾರೆ. ಅಂದ್ರೆ ಏನ ಬರೀತಾರೆ ನೋಡಿ, ತಜ್ಜನ್ಯ ತಜ್ಜನ್ಯ ಜನಕ ಅವಾಂತರ ವ್ಯಾಪಾರ. ಅಂದ್ರೆ ತಾನು ಒಂದು ಒಂದು ಪದಾರ್ಥ ಹುಟ್ಟಿ, ಆ ಹುಟ್ಟಿದ ಪದಾರ್ಥ ಮತ್ತೊಂದನ್ನು ಹುಟ್ಟಿಸೋದಕ್ಕೆ ಕಾರಣವಾಗಿ ಇದ್ದರೆ ಅದನ್ನ ಅವಾಂತರ ವ್ಯಾಪಾರ. ಯಥಾ ಪರಶುಜನ್ಯ, ನೋಡಿ ತಜ್ಜನ್ಯ ಹಾಗೆಂದ್ರೆ ಆ ಪರಶುವಿನಿಂದ ಹುಟ್ಟಿದ್ದು ತಜ್ಜನ್ಯ, ಪರಶುಜನ್ಯ ಯಾವುದು? ದಾರು ಸಂಯೋಗ. ದಾರು ಸಂಯೋಗ, ದಾರು ಇಲ್ಲಿ ತತ್ ಅಂದ್ರೆ ಯಾವುದು? ಪರಶು, ಪರಶುವಿನಿಂದ ಹುಟ್ಟಿದ್ದು. ತಜ್ಜನ್ಯ ಅಂದ್ರೆ ಏನು? ಪರಶುವಿನಿಂದ ಹುಟ್ಟಿದ್ದು ಯಾವುದು? ದಾರು ಸಂಯೋಗ. ಈ ದಾರು ಸಂಯೋಗದಿಂದ ಏನು ಹುಟ್ಟುತ್ತದೆ? ತಜ್ಜನ್ಯ. ತಜ್ಜನ್ಯ ಅಂದ್ರೆ ದಾರು ಸಂಯೋಗದಿಂದ ಹುಟ್ಟಿದ್ದು ಯಾವುದು? ಛೇದೀಭಾವ. ಛೇದೀಭಾವ ಅಂದ್ರೆ ಕಟ್ ಮಾಡೋದು ಅಂತ ಅರ್ಥ. ದಾರು ಸಂಯೋಗದಿಂದ ಏನ್ ಮಾಡ್ತದೆ? ಛೇದೀಭಾವಸ್ಯ ಜನಕ ಅವಾಂತರ ವ್ಯಾಪಾರ ಅಂತ ಅರ್ಥ. ಛೇದೀಭಾವಸ್ಯ ಜನಕ ಅವಾಂತರ ವ್ಯಾಪಾರ ಅಂತ ಅರ್ಥ. ಅರ್ಥ ಆಗಿದಲ್ವಾ? ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವ, ಹಾಗೆ ಅಂತ ನೋಡಿ. ಇಲ್ಲಿ ತಜ್ಶಬ್ದದಿಂದ ಮೊದಲು ಒಂದು ತಜ್ಜನ್ಯ ಅಂತ ಇದೆ, ಎರಡು ತಜ್ಜನ್ಯ ಇದೆ. ಮೊದಲು ತಜ್ಜನ್ಯ ಯಾವುದು? ಪರಶುವಿನಿಂದ ಹುಟ್ಟಿದ್ದು ದಾರು ಸಂಯೋಗ. ಕಟ್ಟಿಗೆಗೂ ಕೋಳಲಿಗೂ ಒಂದು ಸಂಯೋಗ, ಅದು ತಜ್ಜನ್ಯ. ಎರಡನೇದು ಯಾವುದು? ತಜ್ಜನ್ಯ ಜನಕ. ಆ ದಾರು ಸಂಯೋಗದಿಂದ ಏನ್ ಹುಟ್ಟುತ್ತದೆ? ಛೇದೀಭಾವ ಅಂದ್ರೆ ಕಟ್ ಮಾಡೋದು. ತಜ್ಜನ್ಯ, ಎರಡನೇ ತಜ್ಜನ್ಯ ಅಂದ್ರೆ ಯಾವುದು? ಛೇದೀಭಾವ. ಆ ಛೇದೀಭಾವದ ಜನಕ, ಛೇದೀಭಾವಸ್ಯ ಜನಕ, ಅದನ್ನೇ ಅವಾಂತರ ವ್ಯಾಪಾರ ಅಂತ ಕರಿತೀವಿ. ಛೇದೀಭಾವದ ವ್ಯಾಪಾರವನ್ನೇ ಅವಾಂತರ ವ್ಯಾಪಾರ ಅಂತ ಕರಿತೀವಿ. ಸೊ ಅದು ಹೆಂಗ್ ಬಂತದು? ತಜ್ಜನ್ಯ ಜನಕ, ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕ, ಹಾಗೆ. ನಿಧಾನಕ್ಕೆ ನೋಡಿದ್ರೆ ಅರ್ಥ ಆಗಬಹುದು, ಏನಾದ್ರು ಇದ್ರೆ ವಿಚಾರ ಮಾಡೋಣ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಒಂದು ಕರಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಆಗಬೇಕು. ಆದರೆ ನೀವು ಇಂದ್ರಿಯದಿಂದ ಜ್ಞಾನ ಹುಟ್ಟುತ್ತದೆ, ಅದನ್ನ ಕರಣ ಅಂತ ನೀವು ಹೇಳ್ತಾ ಇದ್ದೀರಿ. ಹಿಂದೆ ನೋಡಿದ್ದೀವಿ ಕರಣ ಹಾಗೆ ಅಂತ ನಾವು ನೋಡಿದ್ದೀವಿ. ಅದು ಕರಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಆಗಬೇಕಲ್ಲ. ಆದರೆ ನಿಮ್ಮ ಲಕ್ಷಣ ಪ್ರಕಾರ ಅವಾಂತರ ವ್ಯಾಪಾರ ಯಾವುದಿದೆ ಹಾಗೆ ಅಂತ ನಮ್ಮ ಮೇಲೆ ಒಂದು ಪ್ರಶ್ನೆ ಬಂದ್ರೆ ಹೇಳ್ತಾರೆ, ಸತ್ಯಂ, ಹೌದು ನೀವು ಹೇಳಿದ್ದು ಸರಿ. ಒಂದು ಕರಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಆಗಬೇಕು ಹಾಗೆ ಅಂತ. ಯಾವುದು ಅಂದ್ರೆ ಇಂದ್ರಿಯಂ ಕಾರಣಂ, ಹಾಗೆ ಅಂತ. ಇಂದ್ರಿಯಂ ಕಾರಣಂ ಅಲ್ಲ, ಇಂದ್ರಿಯಂ ಕರಣಂ, ಹಾಗೆ ಅಂತ ಅರ್ಥ. ಇಲ್ಲಿ ಕರಣ ಯಾವುದು? ಇಂದ್ರಿಯದಿಂದಾನೆ, ಅದೇ ಅಸಾಧಾರಣ ಕಾರಣ. ಅವಾಂತರ ವ್ಯಾಪಾರ ವಾನ್ ಅಸಾಧಾರಣ ಕಾರಣಂ ಕರಣಂ, ಹಾಗೆ ಅಂತ ನಾವು ನೋಡಿದೀವಿ. ಪ್ರಕೃತ ಇಂದ್ರಿಯವೇ ಅದು ಕರಣ ಆಗಿದೆ, ಅದೇ ಸಾಧನ ಆಗಿದೆ ಜ್ಞಾನಕ್ಕೆ, ಅದೇ ಸಾಧನ ಆಗಿದೆ. ತಸ್ಯ ಅರ್ಥ ಸಂಯೋಗ ಅವಾಂತರ ವ್ಯಾಪಾರ. ಅದು ಇಂದ್ರಿಯಕ್ಕೂ ಇಂದ್ರಿಯ ಪದಾರ್ಥಕ್ಕೂ ಒಂದು ಕಾಂಟ್ಯಾಕ್ಟ್ ಬರ್ತದೆ ನೋಡಿ. ಹಾಗಿದ್ರೆ ಮಾತ್ರ ಇಂದ್ರಿಯ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ. ಅಲ್ಲಿ ಹೇಗೆ ದಾರು ಸಂಯೋಗ ಅಂತ, ದಾರು ಸಂಯೋಗದಿಂದ ಹುಟ್ಟಿದ ಒಂದು ಛೇದೀಭಾವದ ಜನಕ ಅವಾಂತರ ವ್ಯಾಪಾರ ಅಂತ ನೋಡಿದೀವಿ. ಅದೇ ತರ ಇಲ್ಲಿ ತಸ್ಯ ಅರ್ಥ ಸಂಯೋಗ, ಒಂದೊಂದು ಇಂದ್ರಿಯಕ್ಕೂ ಏನಿದೆ? ಒಂದೊಂದು ವಿಷಯ ಅಂತ ಇದೆ. ಉದಾಹರಣೆಗೆ ಕಣ್ಣಿಗೆ ಯಾವುದು ಅರ್ಥ ಹಾಗೆ ಅಂದ್ರೆ ರೂಪ, ಕಣ್ಣಿನಿಂದ ನಾವು ರೂಪವನ್ನು ನೋಡ್ತೀವಿ. ಕಿವಿಯಿಂದ ಅದೇ ಅರ್ಥ, ಕಿವಿಯಿಂದ ಶಬ್ದವನ್ನ ಕೇಳ್ತೀವಿ, ಶ್ರವಣೇಂದ್ರಿಯಕ್ಕೆ ಅದೇ ಅರ್ಥ ಆಗಿದೆ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಏನಿದೆ? ಇಂದ್ರಿಯ ಅರ್ಥ ಎರಡು ಇದೆ. ಆ ಇಂದ್ರಿಯ ಅರ್ಥದ ಒಂದು ಸಂಯೋಗ ಆಗಬೇಕು, ಆ ಒಂದು ಕಾಂಟ್ಯಾಕ್ಟಿಗೆ ಬರಬೇಕು. ರೂಪ ಎಲ್ಲೋ ಇದ್ರೆ, ಪುಸ್ತಕ ಎಲ್ಲೋ ಇದೆ, ಕಣ್ಣಿನಿಂದ ಜ್ಞಾನ ಬರುತ್ತದಾ? ಬರೋದಿಲ್ಲ. ಆ ಕಣ್ಣಿಗೂ ಪುಸ್ತಕಕ್ಕೂ ಆ ಕಾಂಟ್ಯಾಕ್ಟ್ ಬರಬೇಕು, ಆ ಸಂಯೋಗ ಆಗಬೇಕು. ಆ ಸಂಯೋಗವನ್ನೇ ನಾವು ಇಲ್ಲಿ ಅವಾಂತರ ವ್ಯಾಪಾರ ಅಂತ ಹೇಳ್ತೀವಿ. ಆ ಅವಾಂತರ ವ್ಯಾಪಾರ ಇದ್ರೆ ಮಾತ್ರ ಪುಸ್ತಕದ ಜ್ಞಾನ ಬರಲಿಕ್ಕೆ ಸಾಧ್ಯ, ಹಾಗೆ ಅಂತ. ಇಷ್ಟು ಅದರಿಂದ ನೀವು ಹೇಳತಕ್ಕ
ಅವಾಂತರ ವ್ಯಾಪಾರ ಇಲ್ಲ ಅಂಬಾದು ಸರಿಯಲ್ಲ. ಇಂದ್ರಿಯಾರ್ಥ ಸಂಯೋಗವೇ ಇಲ್ಲಿ ಅವಾಂತರ ವ್ಯಾಪಾರ. ಅದರ ಫಲ ಒಂದು ಮತ್ತೆ ಆ ಒಂದು ಕರಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಇರಬೇಕು, ಫಲ ಇರಬೇಕು, ಎರಡು ಇರಬೇಕು. ನೋಡಿ, ಅಲ್ಲಿ ಛೇದಿ ಭಾವ ತುಂಡು ಆಗೋದೇ ಫಲ. ಕುಠಾರದ ವಿಷಯದಲ್ಲಿ ಕುಠಾರ ಕರ್ಣ, ಯಾಕೆ ಅದು ತುಂಡು ಮಾಡುತ್ತದೆ, ಅದೇ ಫಲ. ಅದೇ ತರ ಅವಾಂತರ ವ್ಯಾಪಾರ ಹೇಳಿದ್ರಿ, ಫಲ ಯಾವುದು? ಇಂದ್ರಿಯ ಕರಣ ಅಂತ ಆದ್ರೆ ಫಲ ಇರಬೇಕಲ್ಲ. ಹಾಗೆಂದ್ರೆ ಸಾಕ್ಷಾತ್ಕಾರ ಫಲಂ. ನಮಗೇನು ಜ್ಞಾನ ಬರುತ್ತದೆ, ಆ ಪುಸ್ತಕದ ಜ್ಞಾನ ಅಥವಾ ಶಬ್ದದ ಜ್ಞಾನ ಏನ್ ಬರುತ್ತದೆ ಅದನ್ನೇ ಸಾಕ್ಷಾತ್ಕಾರ ಅಂತ ಕರಿತೀವಿ. ಆ ಸಾಕ್ಷಾತ್ಕಾರವೇ ಈ ಕರಣದ ಫಲ. ಹಾಗೆ ಅಂತ ಅದರಿಂದ ಅವಾಂತರ ವ್ಯಾಪಾರ ಫಲ ಎರಡು ಕೂಡ ಹೇಳಿಕ್ ಬರುತ್ತದೆ. ಅದರಿಂದ ಇಂದ್ರಿಯವು ಅದು ಅವಾಂತರ ಅದು ಕರ್ಣ ಅಂತ ಹೇಳೋದ್ರಲ್ಲಿ ಯಾವ ತೊಡಕು ಇಲ್ಲ ಹಾಗೆಂತ ವಿಚಾರ. ಇನ್ನು ಒಂದು ವಿರೋಧ ಬರುತ್ತದೆ. ಆಚಾರ್ಯರು ಪ್ರಮಾಣ ಪದ್ಧತಿಯಲ್ಲಿ ಪ್ರಮಾಣ ಲಕ್ಷಣದಲ್ಲಿ ಪ್ರತ್ಯಕ್ಷವನ್ನ ಒಂದು ರೀತಿಯಾಗಿ ಹೇಳಿದ್ದಾರೆ. ಇನ್ನು ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಬೇರೆ ರೀತಿಯಾಗಿ ಪ್ರತ್ಯಕ್ಷದ ಒಂದು ಲಕ್ಷಣವನ್ನು ಹೇಳಿದ್ದಾರೆ. ಎರಡು ವಿರೋಧ ಬಂತಲ್ಲ ಹಾಗೆ ಅಂತ ಮತ್ತೊಂದು ಆಕ್ಷೇಪ ಇದೆ. ಅದಕ್ಕೆ ವಿವರಣ ನಾಳೆ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.